ಅದೇ ನಮ್ಮ ಉದ್ದೇಶನೂ ಕೂಡ ಸಾಗರ ತಾಲೂಕಿನಲ್ಲಿ ಇದುವರೆಗೂ ನಮ್ಮ ಸ್ನೇಹಿತರು ಹಿಂದಿನಿಂದ ಕೆಲಸಗಳಿಗೆಲ್ಲ ಕಟ್ಟಿ ಬಹಳಷ್ಟು ಜನ ಸಂಘಟನೆಗಿದ್ದು ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಏನು ಹೋರಾಟ ಎಂಬ ರಥವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹೇಳಿದ ಮಾತು ನಾನು ಈ ಹೋರಾಟ ಎಂಬ ರಥವನ್ನು ಹೇಳ್ಬೇಕಂದಿದ್ದರೆ ಇನ್ನು ಮುಂದೆ ನಿಮ್ಮಿಂದ ಸಾಧ್ಯವಾಗಿ ಹೇಳ್ಕೊಂಡು ಹೋಗಿ ಅಂತೇಳಿ ಏನು ಹೇಳಿದ್ರು ಅದೇ ಪ್ರಕಾರ ದಲಿತರಿಗೆ ಹುಟ್ಟು ಹಾಕಿದಂತ ಅಂಬೇಡ್ಕರ್ ಅವರ ಸಿದ್ಧಾಂತದ ಆಧಾರದ ಮೇಲೆ ನಾವು ಇವತ್ತು ಈ ದಲಿತ ಸಂಘಟನೆಯ ವತಿಯಿಂದ ಈ ಜನಾಂಗದವರಿಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ಸವಲತ್ತನ್ನು ಕೊಡಲಿಕ್ಕೆ ಯಾರು ಶೋಷಿತ ವರ್ಗಗಳಿದ್ದಾರೆ, ಯಾರಿಗೆ ಸರ್ಕಾರಿ ಸವಲತ್ತುಗಳು ಸಿಗಲಿಲ್ಲ, ಯಾರು ಸಮಾಜದ ಅಸಮಾನತೆಯಿಂದ ಕೂಡಿ ಇವತ್ತು ನೋವನ್ನು ಅನುಭವಿಸಿದ್ದಾರೆ ಅಂತವರಿಗೆ ನ್ಯಾಯವನ್ನು ಕೊಡಲಿಕ್ಕೋಸ್ಕರ ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡುತ್ತೆ. ಇದುವರೆಗೂ ಮಾಡ್ಕೊಂಡಿದ್ದೆ, ಮುಂದೂ ಕೂಡ ಅದೇ ದಾರಿಯಲ್ಲಿ ಮುಂದುವರೆದು ಅನ್ಯಾಯ ಆದವರ ಪರವಾಗಿ ಏನು ಹೋರಾಟವನ್ನ ಮಾಡ್ತಾರೆ. ಮತ್ತೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬಹಳ ಸಮಸ್ಯೆಗಳಿದ್ದವು. ಇತ್ತೀಚಿನ ದಿನಗಳಲ್ಲಿ ಕೇಳ್ಬರ್ತಾ ಇದೆ. ಅಂತ ಸಮಸ್ಯೆಗಳನ್ನು ಕೂಡ ನಮ್ಮ ದಲಿತರಿಗೆ ಕೈಗೆತ್ತಿಕೊಳ್ಳುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಇನ್ನೂ ಕೂಡ ಭೂಮಿ ಸಿಗಲಿಲ್ಲ. ಬಹಳಷ್ಟು ಜನ ಭೂಮಿಯನ್ನ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ತಿಳಿದ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಕೇವಲ 9% ಜನ ಪರಿಶಿಷ್ಟ ಜಾತಿ ಜನ ಭೂ ಮಾಲೀಕರಾಗಿದ್ದಾರೆ. ಸಣ್ಣ ಇರ್ಬೋದು, ದೊಡ್ಡ ಇರ್ಬೋದು. ಆದ್ರಿಂದ ಇನ್ನೂ ಉಳಿದಂತವರಿಗೆ ಯಾರು ಸಾಗುವಳಿ ಮಾಡಿದಾರೋ ಅವರಿಗೆ ಜಮೀನನ್ನ ಕೊಡ್ಲಿಕ್ಕೆ ನಾವು ಈ ಚಳವಳಿಯನ್ನ ಹೋರಾಟವನ್ನ ಹಾಕೊಳ್ತೇವೆ ಅಂತ ಹೇಳ್ತಾ ಈ ಸರ್ಕಾರಿ ಸವಲತ್ತುಗಳನ್ನ ಕೂಡ ನಾವು ನಮ್ಮ ಜನಾಂಗದವರಿಗೆ ಏನು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಮತ್ತೆ ಹಿಂದುಳಿದವರಿಗೆ ಅವರ ಪರವಾಗಿ ನಿಂತು ಕೆಲಸವನ್ನ ಮಾಡ್ಲಿಕ್ಕೆ ಸಂಸ್ಥೆ ಬಲವಾಗಿದೆ. ಆ ಕೆಲಸ ಮಾಡಬೇಕನ್ನೋದ್ರಿಂದ ಅಂತ ಸದುದ್ದೇಶ ಇಟ್ಕೊಂಡು ನಾವು ಈ ಸಂಘಟನೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅದರಿಂದ ಈ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕು ಅನ್ನೋ ಮಾತನ್ನ ಹೇಳ್ತಾ, ಸರ್ಕಾರ ಈಗ ನಮ್ಗೆ ಗೊತ್ತಿದೆ, ಸರ್ಕಾರದಿಂದ ಏನಾದ್ರೂ ಯೋಜನೆಗಳನ್ನ ಮಾಡಿದ್ರೆ ಆ ಯೋಜನೆಗಳು ನಮ್ಮ ಜನರಿಗೆ ಬಹಳಷ್ಟು ತಲುಪೋದೇ ಇಲ್ಲ. ಅದನ್ನ ತಲುಪೋ ಕೆಲಸ ಕೂಡ ನಾವು ಮಾಡಬೇಕಾಗಿದೆ. ಹಾಗೆ ಇವತ್ತಿನ ಕರ್ನಾಟಕ ಸರ್ಕಾರ ಈ ವರ್ಷದಲ್ಲಿ ತಮಗೆ ಗೊತ್ತಿದ್ದಾಗೆ ನಾ ಹಿಂದೂ ಕೂಡ ನಿಮ್ಗೆ ಇದೇ ವೇದಿಕೆಗೋಸ್ಕರ ಹೇಳಿದ್ದೆ. ಏನು ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಈ ರಿಸರ್ವೇಶನ್ ಹಣನ ಸರ್ಕಾರ ಆಯವ್ಯಯದಲ್ಲಿರುವಂತ 38,000 ಕೋಟಿಯಲ್ಲಿ ಇದುವರೆಗೆ ಕರ್ನಾಟಕ ಸರ್ಕಾರ ಸುಮಾರು 25,000 ಕೋಟಿ 25,350 ಕೋಟಿ ಹೆಚ್ಚು ಹಣವನ್ನ ಏನು ಬೇರೆ ಪಂಚ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ದಾರೆ. ಅದು ತಪ್ಪು ಅಂತ ಹೇಳಿ ನಾವು ಬಹಳ ಜನ ಹೇಳಿದ್ವಿ. ಇವತ್ತಿನ ಇಲ್ಲಿವರೆಗೂ ಬಂದಿದ್ದ ಚರ್ಚೆ ಅಂದ್ರೆ ರಾಜ್ಯ ಮಟ್ಟದ ಚರ್ಚೆ ಆಗಿ ಈಗಾಗಲೇ ಮೊನ್ನೆ ನಾವು ಕೇಳಿದ್ರಿ, ಪ್ರಧಾನಮಂತ್ರಿಗಳು ಕೂಡ ಇದು ತಪ್ಪಾಗಿದೆ ಅನ್ನೋ ಮಾತನ್ನ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ತೇವೆ, ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಮೀಸಲಾತಿ ಹಣವನ್ನ ಈ ಜನಾಂಗದ ಅಭಿವೃದ್ಧಿಯಾಗಿದೆ ನೀವು ಬಳಸಬೇಕು ಅಂತೇಳಿ ಸರ್ಕಾರಕ್ಕೆ ಮಂದಟ್ ಮಾಡುವ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಸಂಘಟನೆ ಬೆಳೆಸ್ಬೇಕು ಅಂತ ಹೇಳಿ ಇದುವರೆಗೂ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಮಾತ್ರ ಈ ಸಂಘಟನೆಯಲ್ಲಿ ಬಹುಪಾಲನ್ನ ಅನುಭವಿಸ್ತಾ ಇದ್ವಿ. ಆದ್ರೆ ಈಗೇನು ನಾವು ಕೃಷ್ಣಪ್ಪನಷ್ಟರಾಗೆ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಸಂಘಟನೆ ಏನಾದ್ರು ಈ ರಾಜ್ಯದಲ್ಲಿದ್ರೆ ಇದು ಮೊಟ್ಟ ಮೊದಲನೇದು. ನಮ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪಾಂಡುರಂಗ ಸ್ವಾಮಿ ಅವರ ನಾಯಕತ್ವದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರ ಹೆಸರಿನಲ್ಲೇ ನಾವು ಈ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿದ್ವಿ. ಇದು ನಮಗೆ ಇಡೀ ರಾಜ್ಯದಲ್ಲಿ ಹೆಮ್ಮೆ ತರ್ತಕ್ಕಂಥ ವಿಚಾರ. ಕೆಲವು ಸಂಘಟನೆಗಳು ಏನ್ ಮಾಡ್ತಾರೆ, ಕೃಷ್ಣಪ್ಪ ಸ್ಥಾಪಿತ ಅಂತೇಳಿ ಹೆಸರು ಇಟ್ಕೊಂಡಿದ್ದಾವೆ ಅಷ್ಟೇ, ಬಿಟ್ರೆ ಅವ್ರ ಹೆಸರು ಯಾವುದೇ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಲ್ಲ. ನಾವು ಸ್ವತಃ ಕೃಷ್ಣಪ್ಪನ ಕಟ್ಟಿರ್ತ ಸಂಘಟನೆ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿದ್ವಿ. ಚಿತ್ರದುರ್ಗದಲ್ಲಿ ಎಲ್ಲಾ ಜಾತಿ ಧರ್ಮದವ್ರನ್ನ ಒಟ್ಟುಗೂಡಿಸಿ ಸಂಘಟನೆಯನ್ನು ಕಟ್ತಾ ಇದೀವಿ. ಇವತ್ತು ಎಲ್ಲೋ ಮೊನ್ನೆ ಸ್ವರ್ಗದಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ನೋಡಿದೆ, ಒಬ್ಬ ಬ್ರಾಹ್ಮಣ ಸಮುದಾಯದವರಿಗೆ ಇದುವರೆಗೂ ಒಂದು ನ್ಯಾಯ ಕಲ್ಪಿಸ್ಲಿಕ್ಕೆ ಆಗಿಲ್ಲ. ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸಂಘ ಸಂಸ್ಥೆ ಇರೋದು. ಆ ಮನುಷ್ಯ ಯಾರೋ ಮಾಧ್ಯಮದವ್ರು ಹೋಗಿದಾರೆ ನೋಡ್ತಾ ಇದ್ದೀನಿ, ಒಂದು ಮುರುಕಲು ಮನೆಯಲ್ಲಿ ಪಾಪ ಅನ್ನಕ್ಕೆ ಉಪ್ಪು ಹಾಕೊಂಡು ಖಾರದ ಪುಡಿ ಹಾಕೊಂಡು ಊಟ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಇನ್ನೂ ನಮ್ಮ ಶಿವಮೊಗ್ಗ ಜಿಲ್ಲೆ ಕಣ್ಮುಂದಿದ್ದಾವೆ. ನಾವೇನು ಮೇಲ್ಜಾತಿಯವರು ಬಡವರಿಲ್ಲ, ಅವರಿಗೆಲ್ಲ ನ್ಯಾಯ ಸಿಕ್ಬಿಟ್ಟಿದೆ, ಉತ್ತಮ ಜಾತಿಯವರು ಅನ್ಕೊಂಡಿದೀವಿ, ಅದು ತಪ್ಪು. ಅದೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಯಾರಾದ್ರೂ ಸಮಸ್ಯೆ ಇದ್ರೆ, ನಮ್ಮ ಸಂಘಟನೆ ಹಿಂಗ್ ಸಮಸ್ಯೆ ಇದೆ ಅಂತ ಬಂದ್ರೆ ಯಾವ ಜನಾಂಗರು ಬಂದ್ರು ಕೂಡ ಅವ್ರ ಪರವಾಗಿ ಅನ್ಯಾಯ ಆಗಿದ್ರೆ ಅದು ಪರವಾಗಿ ನಿಲ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಂಘಟನೆ ಬೆಳಿಬೇಕು ಅಂತೇಳಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಘಟನೆ ಕಟ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದೀವಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಸರ್ವ ಧರ್ಮದ ಎಲ್ಲ ಸಮುದಾಯದ ಜನಗಳಿದ್ದಾರೆ. ಇವತ್ತು ನಮ್ಮ RS ಗಿರಿ ಅವ್ರು ಬರ್ಬೇಕಿತ್ತು, ಕಾರಣಾಂತರದಿಂದ ಬರ್ಲಿಲ್ಲ.
ನಾವು ಈ ಸಂಘಟನೆ ಕಟ್ಟಿರೋ ಉದ್ದೇಶನೇ ಸರ್ವ ಧರ್ಮದ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಏನ್ ತಾವೆಲ್ಲ ಕರಿತೀರಿ ಅದೇ ರೀತಿ ಸಂಘಟನೆ ಬೆಳಿಬೇಕು. ಬರೀ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ ಇದು. ಮಹಿಳೆಯರು ಈ ಸಂಘಟನೆಯಲ್ಲಿ ಭಾಗವಹಿಸಿ ಈ ಸಂಘಟನೆಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರಬೇಕು. ಎಲ್ಲರೂ ಆಹ್ವಾನವಾಗಿ ಬರಬೇಕು ಅಂತೇಳಿ ಎಲ್ಲ ನಾಗರಿಕರು ಮಹಿಳೆಯರಿಗೂ ನಾವು ಈ ಪತ್ರಕರ್ತರ ಸಭೆಯ ಆಹ್ವಾನವನ್ನು